ನಮಸ್ಕಾರ ಸ್ನೇಹಿತರೆ, ಶಕ್ತಿವಾಣಿ ಚಾನಲ್ಗೆ ಸ್ವಾಗತ. ಬ್ರಹ್ಮದೇವರ ಅನುಗ್ರಹದಿಂದ ವಾಲ್ಮೀಕಿ ಮಹರ್ಷಿಗಳಿಗೆ ಒಂದು ಅಪೂರ್ವ ಶಕ್ತಿ ದೊರೆಯಿತು. ಶ್ರೀರಾಮನ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆ ಅವರ ಕಣ್ಣ ಮುಂದೆ ದೃಶ್ಯಗಳಂತೆ ಮೂಡತೊಡಗಿತು. ವಾಲ್ಮೀಕಿ ಮಹರ್ಷಿಗಳು ಧ್ಯಾನದಲ್ಲಿ ಕುಳಿತರು. ಅವರ ಮನಸ್ಸಿನ ಮುಂದೆ ಮೊದಲು ಕಾಣಿಸಿಕೊಂಡದ್ದು ಒಂದು ಅದ್ಭುತ ನಗರ. ಅದು ಸಾಮಾನ್ಯ ನಗರವಾಗಿರಲಿಲ್ಲ, ಅದು ಅಯೋಧ್ಯೆ. ಸರಯೂ ನದಿಯ ತೀರದಲ್ಲಿದ್ದ ಆ ಸುಂದರ ನಗರ ಎತ್ತರವಾದ ಕೋಟೆಗಳು, ವಿಶಾಲವಾದ ರಾಜಮಾರ್ಗಗಳು, ಭವ್ಯವಾದ ಅರಮನೆಗಳು, ಎಲ್ಲೆಡೆ ಸಮೃದ್ಧಿ ಮತ್ತು ಸಂತೋಷ ತುಂಬಿತ್ತು. ಆ ಮಹಾನಗರದ ಮಧ್ಯದಲ್ಲಿ ಒಂದು ಭವ್ಯವಾದ ರಾಜಭವನವಿತ್ತು. ಅಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದನು ಇಕ್ಷ್ವಾಕು ವಂಶದ ಮಹಾರಾಜ ದಶರಥ. ಶೂರನಾಗಿದ್ದ ದಶರಥನು ತನ್ನ ರಾಜ್ಯವನ್ನು ನ್ಯಾಯ ಮತ್ತು ಧರ್ಮದಿಂದ ಆಳುತ್ತಿದ್ದನು. ಅವನ ರಾಜ್ಯದಲ್ಲಿ ಪ್ರಜೆಗಳು ಸಂತೋಷವಾಗಿದ್ದರು. ರಾಜನಿಗೆ ಅಪಾರ ಸಂಪತ್ತು ಇತ್ತು, ವಿಶಾಲವಾದ ಸಾಮ್ರಾಜ್ಯವಿತ್ತು. ಎಲ್ಲವೂ ಇದ್ದರೂ ದಶರಥನ ಮನಸ್ಸಿನಲ್ಲಿ ಮಾತ್ರ ಒಂದು ದೊಡ್ಡ ಕೊರತೆ ಇತ್ತು. ಅವನಿಗೆ ಸಂತಾನವಿರಲಿಲ್ಲ. ರಾಜನ ನಂತರ ರಾಜ್ಯದ ಹೊಣೆ ಯಾರಿಗೆ? ತನ್ನ ವಂಶವನ್ನು ಮುಂದುವರಿಸುವವರು ಯಾರು? ಈ ಚಿಂತೆ ದಿನದಿಂದ ದಿನಕ್ಕೆ ದಶರಥನ ಮನಸ್ಸನ್ನು ಕಾಡತೊಡಗಿತು. ದಶರಥನಿಗೆ 3 ರಾಣಿಯರಿದ್ದರು. ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರೆ. ಅವರ ಮೇಲೂ ದಶರಥನಿಗೆ ಅಪಾರ ಪ್ರೀತಿ ಇತ್ತು. ಆದರೆ ಅರಮನೆಯೊಳಗೆ ಒಂದು ಮೌನವಾದ ನೋವು ಇತ್ತು. ರಾಜಕುಮಾರನಿಲ್ಲದ ಅರಮನೆ, ಉತ್ತರಾಧಿಕಾರಿ ಇಲ್ಲದ ಸಿಂಹಾಸನ. ದಶರಥನು ತನ್ನ ನೋವನ್ನು ಯಾರಿಗೂ ಹೇಳಿಕೊಳ್ಳಲಾಗದೆ ಒಳಗೊಳಗೆ ದುಃಖಿಸುತ್ತಿದ್ದನು. ಒಂದು ದಿನ ತನ್ನ ಆತ್ಮೀಯರಾದ ಋಷಿಗಳು ಮತ್ತು ಮಂತ್ರಿಗಳೊಂದಿಗೆ ದಶರಥನು ತನ್ನ ಚಿಂತೆಯನ್ನು ಹಂಚಿಕೊಂಡನು. ನನ್ನ ನಂತರ ಈ ರಾಜ್ಯದ ಗತಿಯೇನು? ನನ್ನ ವಂಶವನ್ನು ಮುಂದುವರಿಸುವ ಪುತ್ರನನ್ನು ಪಡೆಯಲು ನಾನು ಏನು ಮಾಡಬೇಕು ಎಂದು ಆತ ದುಃಖದಿಂದ ಕೇಳಿದನು. ಆಗ ಋಷಿಗಳು ದಶರಥನಿಗೆ ಒಂದು ಮಹತ್ವದ ಮಾರ್ಗವನ್ನು ಸೂಚಿಸಿದರು. ಮಹಾರಾಜನೇ, ಸಂತಾನ ಪ್ರಾಪ್ತಿಗಾಗಿ ವಿಶೇಷವಾದ ಯಜ್ಞವನ್ನು ನೆರವೇರಿಸಬೇಕು. ಈ ಮಾತು ಕೇಳುತ್ತಿದ್ದಂತೆ ದಶರಥನ ಮನಸ್ಸಿನಲ್ಲಿ ಮತ್ತೆ ಒಂದು ಆಶಾಕಿರಣ ಮೂಡಿತು. ತನ್ನ ಜೀವನದ ಬಹುದಿನಗಳ ಆಸೆ, ತನ್ನ ವಂಶಕ್ಕೆ ಉತ್ತರಾಧಿಕಾರಿ ಬಹುಶಃ ಈಗ ನನಸಾಗಬಹುದು. ಅದಕ್ಕಾಗಿ ದಶರಥನು ಮಹರ್ಷಿಗಳ ಸಲಹೆಯಂತೆ ಮಹತ್ತರವಾದ ಯಜ್ಞಕ್ಕೆ ಸಿದ್ಧತೆ ಆರಂಭಿಸಿದನು. ಅಯೋಧ್ಯೆಯಲ್ಲಿ ಯಜ್ಞದ ಸಿದ್ಧತೆಗಳು ಆರಂಭವಾದವು. ಋಷಿಮುನಿಗಳು ಆಗಮಿಸಿದರು. ಯಜ್ಞಶಾಲೆ ನಿರ್ಮಾಣವಾಯಿತು. ವೇದ ಮಂತ್ರಗಳ ಘೋಷ ಮೊಳಗತೊಡಗಿತು. ಆದರೆ ಆ ಯಜ್ಞ ಹೇಗೆ ನಡೆಯಿತು? ಯಜ್ಞದ ಕೊನೆಯಲ್ಲಿ ಯಾರು ಪ್ರತ್ಯಕ್ಷರಾದರು ಮತ್ತು ದಶರಥನಿಗೆ ದೊರೆತ ಆ ದಿವ್ಯ ಪ್ರಸಾದದಲ್ಲಿ ಅಡಗಿದ್ದ ರಹಸ್ಯವೇನು? ಮುಂದಿನ ಭಾಗದಲ್ಲಿ ತಿಳಿಯೋಣ. ಜೈ ಶ್ರೀರಾಮ್.